ಅಪ್ಪ ಅಮ್ಮ ಏನು ಹೇಳಿದ್ರು? ಅದೇ ಅವ್ರು ಇನ್ನೇನು ಹೇಳ್ತಾರೆ ಮೇಡಮ್, ಅಯ್ಯೋ ಸಕ್ಕತ್ ಖುಷಿ ಆಯಿತು ಕಣ್ ಮಗ, ನನಗೆ ಊಟ ಮಾಡಪ್ಪ, ಹೊಟ್ಟೆ ತುಂಬ ನಿದ್ದೆ ಮಾಡಪ್ಪ, ಇದ್ರಲ್ಲಿ ನೋಡಿದೆ, ಫೋನಲ್ಲಿ ನೋಡಿದೆ ಕಣಪ್ಪ, ನಿಂದು ನ್ಯೂಸಲ್ಲಿ ಬರ್ತಿತ್ತು ನೋಡಿದೆ ಕಣಪ್ಪ, ಊಟ ನಿದ್ದೆ ಚೆನ್ನಾಗಿ ಮಾಡಪ್ಪ ಅಂತಾರೆ. ಇನ್ನೇನು ಅವ್ರ ಆಸೆ ಇನ್ನೇನು ಇರ್ತದೆ, ಮಗ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತಲೇ ಆಸೆ ಪಡೋದು. ಅವ್ರಿಗೆ ಇನ್ನೇನು ಏನಾಗಿದ್ರೆ ಏನು ಚೆನ್ನಾಗಿರ್ಬೇಕು ಅಂತಲೇ ಬಯಸುತ್ತಾರೆ. ಶಿವಣ್ಣ ಅವ್ರನ್ನ ಭೇಟಿ ಮಾಡ್ತಾರೆ ಇಮಿಡಿಯೇಟ್ ಆಗಿ. ಅವ್ರು ಹೇಳಿದ್ರು ಗಿಲ್ಲಿನೇ ಗೆಲ್ಲೋದು ಅಂತ. ಭೇಟಿ ಮಾಡಿದ್ರೆ ಏನು ಸಲಹೆ ಕೊಟ್ಟರು? ನಾನು ಫಸ್ಟ್ ಹೋಗಿದ್ದೆ ನಮ್ಮ ಶಿವಣ್ಣ ಸರ್ ಮನೆ ಹತ್ರ. ನನಗೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಶಿವಣ್ಣ. ನಮ್ಮ DKD ಇರಬೇಕಾದ್ರೂ ಅವ್ರು ಅಷ್ಟು ಪ್ರೋತ್ಸಾಹ, ಅಷ್ಟು ಗಿಲೇ ಗಿಲೇ ಅಂತ ಮಾತಾಡ್ತಿದ್ದದ್ದು, ಹಿಂಗೆಲ್ಲ ಮಾಡ್ತಿದ್ದದ್ದು, ಹಿಂಗೆ ಮಾಡ್ತಿದ್ದದ್ದು ನನಗೆ ಸಖತ್ ಇಷ್ಟ. ಶಿವಣ್ಣ ಅವರು ಎಷ್ಟು ನಮಗೆ ಇಷ್ಟ ಆಗ್ಬಿಟ್ಟಿರೋ ಗೀತಕ್ಕ ಮತ್ತು ನಮ್ಮ ಶಿವಣ್ಣ ಸರು ಬಂದಾಗೆಲ್ಲ ಮಾತಾಡ್ಸಿದ್ರು. ಎಲ್ಲೋ ಇಲ್ಲಲ್ಲ DKD ಶೋ ಅಲ್ಲೇ ಎಲ್ಲೋ ಹೋದಾಗ ಮಾತಾಡ್ಸಿದ್ರೆ ಅಂದರೆ ಎಲ್ಲೋ ಕೇಳಿದ್ರು ಅಂದರೆ ಬಂದು ಇಲ್ಲಿ ಅಲ್ಲಿ ಫೋನ್ ಮಾಡಿ ಯಾರು ಮೇಡಮ್ ಮಾಡ್ತಾರೆ ಹಂಗೆ, ನಾವು ಯಾರು ಮೇಡಮ್ ಅಂತ ಅವಶ್ಯಕತೆನೇ ಇಲ್ಲ ಅವ್ರಿಗೆ. ಅಂಥದ್ರಲ್ಲಿ ಅನುಶ್ರೀಕನಿಗೆ ಫೋನ್ ಮಾಡಿ ಅವ್ರ ಹತ್ರ ನಂಬರ್ ತಗೊಂಡು ನನಗೆ ಫೋನ್ ಮಾಡಿಬಿಟ್ಟು, ಗಿಲೇ ಇಲ್ಲಿ ಇದು ಬಂದಿದೆ, ಇಲ್ಲಿ ಒಂದು ಜಾಗಕ್ಕೆ ಸಿರ್ಸಿಗೆ, ನಿಮ್ಮ ಸಿರ್ಸಿಗೆ ಬಂದಿದೆ, ಯಾರೋ ಒಬ್ಬರು ನನಗೆ ಗಿಲ್ಲಿ ಫ್ಯಾನು ಅಣ್ಣ ಹೇಳ್ಬೋಣ ಅಂತ, ಏನು ಗಿಲಿ ಒಳ್ಳೇದಾಗಲಿ ಗಿಲಿ ಅಂತೆಲ್ಲ ಅಂದರೆ ಅವಾಗಿಂದನೇ ಹಂಗೆ ನನಗೆ ಅವಾಗ ಅನಿಸೋದು, ಅದಕ್ಕೆ ಇವರು ಹಿಂಗೆ ಇಷ್ಟು ದೊಡ್ಡ ವ್ಯಕ್ತಿ ಆಗಿರೋದು ಅಂತ. ಅಷ್ಟೊಂದು ಸಿಂಪ್ಲಿಸಿಟಿ. ಅದಕ್ಕೇ ನಾವು ಹೋದೆ ಫಸ್ಟು ಶಿವಣ್ಣ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಅವ್ರು ಹೇಳಿದ್ರು, ಇದೇ ಹೇಳಿದ್ದು, ತಲೆಗೆ ತಗೊಳಕ್ಕೆ ಹೋಗ್ಬಿಡ ಗಿಲ್ಲಿ, ಅಂದರೆ ಇದು ಸಿಕ್ಕೈತೆ ನಿನ್ಗೆ ಅಂದಾಗ ಯೂಸ್ ಮಾಡ್ಕೊ, ಅಂದರೆ ನೀನು ಹೆಜ್ಜೆ ಇಡಬೇಕಾದ್ರೆ ಜೋಪಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಯ್ತದೆ ಅಂತ ಒಂದಷ್ಟು ಬುದ್ಧಿ ಮಾತು ಹೇಳಿ. ಸುದೀಪಣ್ಣನೂ ಅಷ್ಟೇ, ಸುದೀಪಣ್ಣನೂ ಅದೇ ಮಾತು ಹೇಳಿದ್ದು, ತಲೆಗೆ ತಗೊಳಕ್ಕೆ ಹೋಗ್ಬಿಡ, ಯೋಚನೆ ಮಾಡಿ ನಿರ್ಧಾರ ತಗೋಬೇಕು, ಎಲ್ಲೂ ಕಳ್ಕೊಬೇಡ ಇಷ್ಟು ಜನರ ಪ್ರೀತಿನ, ಅದನ್ನ ಹಂಗೆ ಮುಂದುವರ್ಸ್ಕೊ ಹೋಗು ಅಂತ ಹೇಳಿದ್ರು. ಅದು ಸಿಕ್ಕಾಪಟ್ಟೆ ಇಷ್ಟ. ಜಗ್ಗೇಶ್ ಅವರು ಹೇಳಿದ್ರು, ಇನ್ನು 1 ವರ್ಷದಲ್ಲಿ ಗನ್ಮ್ಯಾನ್ ಇಟ್ಕೊಂಡು ಓಡಾಡ್ತಾನೆ ಗಿಲ್ಲಿ, ಆ ಲೆವೆಲಿಗೆ ಬೆಳಿತಾಳೆ ಈ ಹುಡುಗ ಅಂತ ಹೇಳಿದ್ರು. ಹಾಗೆ ಆಗೋಯ್ತಲ್ಲ ಇಲ್ಲಿ ಗನ್ಮ್ಯಾನ್. ಅದು ಹೆಂಗೆ ಸಿಂಕ್ ಆಯಿತು ಅಂದರೆ ಮೇಡಮ್, ನಿಜವಾಗ್ಲೂ ಅವ್ರ ಬಾಯಲ್ಲಿ ಮಾತು ಬಂದಿರೋದೇ ದೊಡ್ಡದು, ಆ ಥರ ಮಾತಾಡಿರೋದೆ. ಅಂಥದ್ರಲ್ಲಿ ಅದು ನಿಜ ಆಯ್ತದೆ ಅಂದಾಗ ಹೆಂಗಿರ್ತದೆ ಹೇಳಿ. ಅದೆಲ್ಲ ಹೆಂಗೆ ಸಿಂಕ್ ಆಯ್ತಾಯ್ತು ನೋಡಿ, ಒಂದಕ್ಕೊಂದು ಶಿವಣ್ಣ ಹೇಳಿರೋದು, ಜಗ್ಗೇಶ್ ಅಣ್ಣ ಹೇಳಿರೋದು, ನಮ್ಮ ಮನುಷ್ಯಕ್ಕನೂ ಒಂದ್ಸತಿ ಹೇಳಿರ್ತಾರೆ, ಗಿಲಿ ನೀನು ಡೈರೆಕ್ಟರ್ ಆಯ್ತಾಗೆ ಆಗಬೇಕು, ಇನ್ನೂ ಬೆಳಿಬೇಕು ಗಿಲಿ, ಮಾಡು ಗಿಲಿ, ನೀನು ಇನ್ನೂ ಬೆಳಿತೀಯ ನೋಡು ಗಿಲಿ ಅಂತ ಮನುಷ್ಯಕ್ಕ ಒಂದ್ಸರಿ ಹೇಳಿರ್ತಾರೆ. ಅದೆಲ್ಲ ನೋಡ್ರಿ. ಆಮೇಲೆ ನಮ್ಮ ರಕ್ಷಿತಕ್ಕ ಹೇಳಿರ್ತಾರೆ, ಗಿಲ್ಲಿ ನನಗೆ ಏನು ಮಾಡಿದ್ರು ಇಷ್ಟ, ಅವನಂದ್ರೇ ನನಗೆ ಇಷ್ಟ ಅಂತ. ಅವರೆಲ್ಲ ಹಂಗೆ ಇಷ್ಟಪಟ್ಟು ನಮ್ಮ ಚಿನ್ನಿ ಮಾಸ್ಟರ್ ಆಗೋಣ ಎಲ್ಲ ಅಷ್ಟು ಇಷ್ಟಪಟ್ಟು, ಭಟ್ರು ಸರು ಅವರೆಲ್ಲ ಅಷ್ಟು ಇಷ್ಟಪಟ್ಟು ಆ ಶೋಗಳು ಮಾಡಬೇಕಾದ್ರೆ, ರವಿ ಸರು ಅವ್ರು ಬೈದೇ ಒಂಥರ ಖುಷಿ, ಬೈಕೊಂಡೇ ಬುದ್ಧಿವಾದ ಹೇಳೋದು, ಇನ್ನೊಂದು ಮಾಡೋದು. ರಚಿತಾ ಮೇಡಮ್ ಎಲ್ಲ ಸಖತ್ತು ಖುಷಿ ತಂದುಕೊಟ್ಟಂಥ ವಿಚಾರಗಳು ಮೇಡಮ್ ಇವೆಲ್ಲ.